ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಜಾತಿ ಜನಾಂಗದ ಬಗ್ಗೆ ಸರ್ವ ಧರ್ಮಗಳನ್ನ ಉಳಿಸೋಣ ಎಂಬ ಮನೋಭಾವನೆ ನಿಮ್ಮಲ್ಲಿದ್ರೆ ಶೀಘ್ರವಾಗಿ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು ಎಂದು ಜಾಂಬವ ಯುವ ಸೇನಾ ರಾಜ್ಯ ಅಧ್ಯಕ್ಷ ಡಾ ಎಸ್.ಎಂ. ರಮೇಶ್ ಚಕ್ರವರ್ತಿ ಹೇಳಿದರು. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಜಾಂಬವ ಯುವಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ನನ್ನ ಜಾತಿ ಜನಾಂಗಕ್ಕೆ ಸೇರಬೇಕಾಗಿರುವ 11.5 ಕೋಟಿ ರುಗಳನ್ನು ನೀವು ಗ್ಯಾರಂಟಿಗಳಿಗೆ ಬಳಸಿರುವ ಹಣವನ್ನು ಪುನಃ ನಮ್ಮ ಜಾತಿ ಜನಾಂಗಕ್ಕೆ ನೀಡಿದರೆ ಅವರಿಗೆ ಶಾಲೆಯ ಶುಲ್ಕ, ಬಟ್ಟೆ, ಮನೆ ಹಾಗೂ ಇನ್ನಿತರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಅನುಕೂಲವಾಗುತ್ತದೆ. ಮೀಸಲಾತಿ ಕ್ಷೇತ್ರಗಳಿಗೆ ಮೀಸಲಾತಿಯನ್ನ ಶಿಫಾರಸು ಮಾಡಬೇಕು. ನೀವು ಜಾತಿ ಜನಾಂಗ ಬಿಟ್ಟು ಸರ್ವ ಧರ್ಮಗಳು ಒಂದೇ, ನಾವೆಲ್ಲ ಒಂದೇ. ಒಳ ಮೀಸಲಾತಿ ಸೌಲಭ್ಯವನ್ನ ಆದಷ್ಟು ಬೇಗ ನೀವು ಮಾಡಿಕೊಟ್ರೆ ಬಡ ಜನಾಂಗಕ್ಕೆ ಮೂಲಭೂತ ಸೌಲಭ್ಯಗಳು ಸಿಗುವಂತಾಗುತ್ತದೆ ಎಂದರಲ್ಲದೆ, ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಪದಾಧಿಕಾರಿಗಳ ಜೊತೆ ಆಗಲಿರಲು ಶ್ರಮಿಸುತ್ತೇನೆ. ನೀವು ಕಟ್ಟ ಕಡೆಯ ವ್ಯಕ್ತಿಗೂ ಸಮಾನತೆ ಮತ್ತು ನ್ಯಾಯವನ್ನ ಒದಗಿಸುವ ರೀತಿಯಲ್ಲಿ ಸಂಘಟನೆಯನ್ನು ಕಟ್ಟಬೇಕು ಎಂದು ನೂತನ ಪದಾಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು. ನಿಜವಾಗ್ಲೂ ಜಾತಿ ಜನಾಂಗದ ಬಗ್ಗೆ ಸರ್ವ ಧರ್ಮಗಳನ್ನೆಲ್ಲ ಉಳಿಸೋರ ಅಂತ ರಾಜಕೀಯ ವ್ಯಕ್ತಿಗಳು ನೀವಾಗಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ, ದಯಮಾಡಿ ಆದಷ್ಟು ಬೇಗ ಶೀಘ್ರವಾಗಿ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಅದೇ ರೀತಿ ನನ್ನ ಸಮುದಾಯಕ್ಕೆ ಸೇರಬೇಕಾಗಿರುವಂತಹ 11,500 ಕೋಟಿ ರೂಪಾಯಿಗಳು ನಿಮ್ಮ ಗ್ಯಾರಂಟಿಗಳಿಗೆ ನೀವೇನು ಉಪಯೋಗಿಸ್ಕೊಂಡಿದ್ದೀರಾ, ನನ್ನ ಸಮುದಾಯದವರು ಓದೋದಕ್ಕೆ, ವಿದ್ಯಾಭ್ಯಾಸಕ್ಕೆ ನನ್ನ ಸಮುದಾಯದವ್ರಿಗೆ ಮನೆಗಳಿಲ್ಲ, ಭೂ ಅರ್ಥ ಯೋಜನೆಯಲ್ಲಿ ಅರ್ಜಿ ಹಾಕೊಂಡ್ರೆ 1 ಎಕರೆ 2 ಎಕರೆ ಜಮೀನು ಸಿಗುವಂತಹ ನಿಟ್ಟಿನಲ್ಲಿ ಎಷ್ಟೋ ಜನ ಡ್ರೈವಿಂಗ್ ಬೇರೆ ಕ್ಯಾಬ್ಗಳನ್ನ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ಕಾರ್ಗಳು ಕೊಡುವಂಥ ವಿಚಾರ ಆಗಿರ್ಬೋದು. ನನ್ನ ಸಮುದಾಯಕ್ಕೆ ಸೇರಬೇಕಾಗಿರುವಂತಹ ಮೀಸಲು ಕ್ಷೇತ್ರಗಳನ್ನ ನೀವು ಮಾಡಿಕೊಡ್ಬೇಕು. ಇವತ್ತು ದಿನದಲ್ಲಿ 25 ವರ್ಷ ಮೇಲಾದರೂ ಕೂಡ ಯಾವುದೇ 36 ಮೀಸಲು ಕ್ಷೇತ್ರಗಳಲ್ಲಿ ಇನ್ನು ಉಳಿಕೆಯಂತಹ 231 ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆಯೋ, ನನ್ನ ಒಲೆಮಾದಿಗ ಸಮುದಾಯಕ್ಕೆ ಸೇರಿರುವಂತಹ ಜನಸಂಖ್ಯೆ ಎಷ್ಟು ಮಟ್ಟದಲ್ಲಿ ಇದೆಯೋ ಅದನ್ನ ನೋಡ್ಕೊಂಡು ಮೀಸಲು ಕ್ಷೇತ್ರಗಳನ್ನು ಮಾಡೋದಕ್ಕೆ ಶಿಫಾರಸು ಮಾಡಬೇಕು. ನಿಜವಾಗ್ಲೂ ನೀವು ಜಾತಿ ಜನಾಂಗ ಅನ್ನೋದನ್ನ ಬಿಟ್ಟು ಸರ್ವ ಧರ್ಮಗಳು ಒಂದೇ, ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ನಿಟ್ಟಿನಲ್ಲಿ ನೀವು ಮಾತಾಡೋದನ್ನ ಎಷ್ಟೋ ಬಾರಿ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಒಳ ಮೀಸಲಾತಿನೂ ಆದಷ್ಟು ಬೇಗ ಮಾಡಿಕೊಡ್ಬೇಕು. ನನ್ನ ಸಮುದಾಯಕ್ಕೆ ಸೇರ್ಬೇಕಾಗಿರುವಂಥ ಸವಲತ್ತುಗಳನ್ನ ನೀವು ಆದಷ್ಟು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಏನು ಆಗ್ತಾ ಇದ್ದೀರೋ ತಮ್ಗೆಲ್ಲರನ್ನು ಹೊಂದಿಸಿ ನಿಮ್ಮ ಜೊತೆ ಆಗಲಿರಲು ನಾನು ಹೇಳ್ತೀನಿ. ನನಗೂ ಜೀವನ ಅನ್ನೋದಿದೆ, ನನಗೂ ದೇಹ ಅನ್ನೋದಿದೆ, ನನಗೆ ತಲೆನೋವು, ಮೈಕೈ ನೋವು, ಜ್ವರ ಇವೆಲ್ಲ ಬಂದೇ ಬರುತ್ತೆ. ಆದರೆ ಏನು ಬಂದರೂ ಕೂಡ, ಸಾವೇ ಬಂದರೂ ಕೂಡ, ಸಾಯ ತನಕ ಕೂಡ ನನ್ನ ಜಾತಿಗೋಸ್ಕರ, ನನ್ನ ಜನಾಂಗಕ್ಕೋಸ್ಕರ, ನನ್ನ ಸಮುದಾಯಕ್ಕೋಸ್ಕರ. ಆದಿಜಾಂಬವ ಯುವ ಸೇನೆಯ ತಾಲೂಕು ಘಟಕದ ಅಧ್ಯಕ್ಷ ಮಳ್ಳೂರು ಸಂದೀಪ್ ಕುಮಾರ್ ಮಾತನಾಡಿ, ಸಮಾಜವು ತನ್ನದೇ ಆದ ಮಹತ್ವದ ಇತಿಹಾಸ ಪರಂಪರೆಯನ್ನ ಹೊಂದಿದ್ದು, ಇಂದಿನ ಯುವಕರು ಅದನ್ನು ತಿಳಿದುಕೊಳ್ಳುವ ಜೊತೆಗೆ ನಮ್ಮತನವನ್ನ ಗೌರವಿಸಬೇಕು. ನಮ್ಮ ಸಮುದಾಯ ಮುಖ್ಯ ವಾಹಿನಿಗೆ ಬರುವ ನಿಟ್ಟಿನಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು, ಸಂಘಟನೆ ಮೂಲಕ ಸೌಲಭ್ಯ ಪಡೆಯಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬೆಸ್ಕಾಂ ನಿವೃತ್ತ ಅಧಿಕಾರಿ ಗುರಪ್ಪ, ರಾಜ್ಯ ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷ ಮಳ್ಳೂರು ದೇವಪ್ಪ, ಗೌರವ ಅಧ್ಯಕ್ಷ ದೇವರಾಜ್, ಪ್ರಧಾನ ಕಾರ್ಯದರ್ಶಿ ಗಂಗಾಧರ್, ಕಾಚಹಳ್ಳಿ ಮುನಿಯಪ್ಪ, ನರೇಂದ್ರ, ಉಪಾಧ್ಯಕ್ಷ ಶ್ರೀನಿವಾಸ್, ಸಂತೋಷ್, ನರಸಿಂಹಮೂರ್ತಿ, ದೇವರಾಜ್, ಪ್ರಭು, ಶ್ರೀರಾಮ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಏನಪ್ಪ ಅಂದ್ರೆ ಒಂದು ಸಂಘ, ಈ ಸಂಘದಿಂದಲೇ ನಾವು ಅನೇಕ ಹೋರಾಟಗಳು ಮಾಡಬಹುದು. ಈ ಸಂಘದಿಂದಲೇ ಅನೇಕ ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಳ್ಬಹುದು. ನಾವು ಈ ಸಂಘ ಇಲ್ಲದೆ ಹೋದ್ರೆ ನಮ್ಮ ಜನಾಂಗಗಳಿಗೆ ಮೂಲಭೂತ ಸೌಕರ್ಯಗಳು ಸಿಗೋದಿಲ್ಲ. ಮತ್ತೆ ನಾವು ಹೋರಾಟ ಮಾಡದಿದ್ದು ಯಾವ ಕಾರ್ಯಗಳು ನಮಗೆ ಸಿಗೋದಿಲ್ಲ. ಇದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು ಏನು ಇವತ್ತು ಪ್ರತಿ ಗ್ರಾಮಗಳಲ್ಲಾಗಬಹುದು, ಜಿಲ್ಲೆಗಳಲ್ಲಾಗಬಹುದು, ಅವರು ಎಲ್ಲಿ ನನ್ನ ಜನಾಂಗದವರಿಗೆ ಕಷ್ಟ ಇದೆ ಅಂತ ದೂರವಾಣಿ ಮೂಲಕವಾಗಿ ಅವ್ರಿಗೆ ತಿಳ್ಕೊಂಡಾಗ ಫ್ಲೈಟಲ್ಲೇ ಹೋಗ್ತಾರೋ, ಕಾರಲ್ಲೇ ಹೋಗ್ತಾರೋ, ಆ ಕೆಲಸವನ್ನು ಅಟೆಂಡ್ ಮಾಡಿ ಅವ್ರಿಗೆ ಸ್ಮಶಾನಗಳಾಗಬಹುದು, ಸೈಟ್ಗಳಾಗಬಹುದು, ಮನೆಗಳಾಗಬಹುದು, ಏನೇ ಇದ್ರೂ ಕೂಡ ಆ ಕೆಲಸದಲ್ಲಿ ಭಾಗವಹಿಸಿ ಆ ಜನರಿಗೆ
ಆ ಕಷ್ಟದಲ್ಲಿದ್ದಂಥ ಜನರಿಗೆ ತಂದೆ ಸ್ಥಾನದಲ್ಲಿ ನಿಂತು ಅವರಿಗೆ ಕೆಲಸ ಮಾಡುವಂತ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಕೆಲಸವನ್ನ ನಮ್ಮ ರಾಜ್ಯ ಅಧ್ಯಕ್ಷರನ್ನ ತೆಗೆದುಕೊಂಡಿದ್ದಾರೆ. ಇಂಥ ಒಂದು ಸಂಘದಲ್ಲಿ ಕೆಲಸ ಮಾಡುವಂತ ನಾವು ಹೇಗಿರ್ಬೇಕಂದ್ರೆ ಹುಲಿಗಳಾಗಿರ್ಬೇಕು. ನಾವು ಹುಲಿಗಳಾಗಿ ಯಾಕೆ ಇರ್ಬೇಕಂತಂದ್ರೆ, ಒಂದು ಸಂಘ ಅಂದ್ರೆ ಆ ಸಂಘದ ಹಿಂದೆ ಇದ್ದಂತ ರಾಜ್ಯ ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರುಗಳಾಗ್ಬೋದು, ಅವರು ಸಿಂಹಗಳಾಗಿ ಗಜಿಸುವಾಗ ಅವರ ಕೈ ಕೆಳಗಡೆ ಇರುವಂತ ನಾವು ಕೂಡ ಸಿಂಹಗಳಾಗಿರ್ಬೇಕು. ಮತ್ತು ಸಂಘಟನೆ ಅಂದರೆ ಜಾಂಬೋ ಯುವ ಸೇನೆ ರಮೇಶಣ್ಣವರು ಎಲ್ಲಿದ್ದಾರೋ ಅಲ್ಲಿ ನಮ್ಮ ಸಂಘಟನೆ ಬೆಳೀತದೆ ಅನ್ನೋದು ಒಂದು ಮನದಟ್ಟಾಗಿ ನಾನು ರಾಜಕೀಯದಿಂದ ಈ ಸಂಘಟನೆ ಬಗ್ಗೆ ತಿಳ್ಕೊಂಡು ಈ ರಮೇಶಣ್ಣವ್ರ ಜೊತೆಲಿ ಹೋದರೆ ಇನ್ನೂ ಬೆಳಿಬೋದು. ಅವರು ಮುಂದೆ ಮಾರ್ಗದರ್ಶನ ಕೊಡ್ತಾರೆ ನಮಗೆ. ನಾವು ರಾಜಕೀಯ ಬಿಟ್ಟು ಸಂಘಟನೆ ಬಗ್ಗೆನೂ ಗಮನ ಕೊಡಬೇಕಂತೇಳಿ ರಮೇಶ್ ಅಣ್ಣವರ ಮಾರ್ಗದರ್ಶನದಲ್ಲಿ ಇದುವರೆಗೂ ಬರ್ತಾ ಇದ್ದೀರಿ. ಅದೇ ರೀತಿಯಾಗಿ ನೀವು ತಮ್ಮೆಲ್ಲ ಸಾಥ್ ಕೊಟ್ಟು ಸಂಘಟನೆ ಬಗ್ಗೆ ಎಲ್ಲಿ ಯಾರು ಮುಂದೆ ಹೋದ್ರೂ ಅವ್ರ ಹಿಂದೆ ನಾವು ಇರ್ತೀರಿ ಅನ್ನೋ ಭಾವನೆ ನಮಗೆ ತುಂಬಿರೋದ್ರಿಂದ ನಾವು ಅವ್ರ ಜೊತೆಯಲ್ಲಿದ್ದೀರಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.